ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಚದುರಂಗದಲ್ಲಿ ಎರಡು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಬಹಳ ಮುಖ್ಯವಾಗಿ ವಕ್ಫ್ ವಿರುದ್ಧ ಯತ್ನಾಳರ ನೇತೃತ್ವದಲ್ಲಿ ಅವರು ಈ ಹಿಂದೆನೇ ಘೋಷಣೆ ಮಾಡದಂತೆಯೇ ಅದೇ ದಿವಸ ಅದೇ ಮುಹೂರ್ತ ಅದೇ ಜಾಗದಿಂದ ಯಾತ್ರೆ ಶುರುವಾಗಿದೆ. ಯತ್ನಾಳ್ ಹೋರಾಟಕ್ಕೆ, ಯತ್ನಾಳ್ ಅವರ ಯಾತ್ರೆಗೆ ರೆಡ್ ಸಿಗ್ನಲ್ ಕೊಡಿಸಬೇಕು ಅಂತ ರಾಜ್ಯ ಬಿಜೆಪಿ ನಡೆಸಿದ್ದಂತಹ ಪ್ರಯತ್ನ ಕೈಗೂಡಿದಂತೆ ಕಾಣ್ತಾ ಇಲ್ಲ. ಆದರೆ ಯತ್ನಾಳರು ಹೋಗ್ತಾ ಇರುವಂತಹ ಜಾಗದಲ್ಲಿ ಸ್ವತಃ ಬಿಜೆಪಿ ಕಾರ್ಯಕರ್ತರಿಂದಲೇ ಅವರು ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಯಾವ ಸ್ವರೂಪದಲ್ಲಿ ಈಗ ಒಡೆದ ಮನೆಯಂತಾಗಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಹಾಗೆ ಎರಡನೇ ಸುದ್ದಿ ಇರುವಂಥದ್ದು ಗೌಡರ ಗುದ್ದಾಟ ಎಲ್ಲಿವರೆಗೆ ಹೋಗುತ್ತೆ ಅಂತೇಳಿ. ಒಕ್ಕಲಿಗ ನಾಯಕ ಯಾರು ರಾಜ್ಯದಲ್ಲಿ, ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರ ನಂತರ ಯಾರು ಅನ್ನುವಂಥ ವಿಚಾರಕ್ಕೆ ಕೂಡ ಚರ್ಚೆ ಶುರುವಾಗಿದೆ. ಇದಕ್ಕೆ ಭೂಮಿಕೆ ಆಗಿರುವಂಥದ್ದು ಚನ್ನಪಟ್ಟಣದ ಬೈ ಎಲೆಕ್ಷನ್. ಎಲ್ಲ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ವಕ್ಫ್ ವಿರುದ್ಧ ಬೀದರ್ನಿಂದ ಬಿಜೆಪಿ ರೆಬೆಲ್ಸ್ ಹೋರಾಟ, ಭಿನ್ನ ರಾಗದೊಂದಿಗೆ ಭಿನ್ನ ಹಾದಿಯಲ್ಲಿ ಸಾಗಿದ ಯಾತ್ರೆ, ಅಧಿಕೃತ ಬಿಜೆಪಿ ದೂರ ದೂರ. ಡಿಸೆಂಬರ್ 4ರಿಂದ ರಾಜ್ಯ ಬಿಜೆಪಿಯ ಪ್ರವಾಸ ಶುರು, ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು, ಈಗಲೂ ಸುಮ್ಮನಿರುತ್ತಾರಾ ವರಿಷ್ಠರು? ಚನ್ನಪಟ್ಟಣ ಗೆಲ್ಲುತ್ತದೆ, ಒಕ್ಕಲಿಗ ನಾಯಕನ ಪಟ್ಟಕ್ಕೆ ಫೈಟ್, ದೇವೇಗೌಡರ ಕುಟುಂಬದಿಂದ ಜನ ಕಿತ್ಕೊಂಡಾಯ್ತು, ಡಿಕೆ ಶಿವಕುಮಾರ್ ಸೂಕ್ತ ಎಂಬ ವಾದ.